ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಕನ್ಯಾ ರಾಶಿಯವರ 2026 ಪ್ರಾರಂಭಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ತಿಳ್ಕೊಂಡು ಇದನ್ನ ನೀವು ಪಾಲಿಸೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ದೈವ ಅನುಗ್ರಹ ಕೂಡ ಖಂಡಿತವಾಗ್ಲೂ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕೆಲವಷ್ಟು ಗುಪ್ತ ವಿಚಾರಗಳನ್ನ ಕನ್ಯಾ ರಾಶಿ ಕುರಿತಾಗಿ ತಿಳಿಸ್ಕೊಡ್ತೇನೆ, ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತೇನೆ. ಎಲ್ಲರೂ ಕೂಡ ಫಾಲೋ ಅಪ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ವೈವಾಹಿಕ ಹಾಗೂ ಪ್ರೇಮ ಜೀವನದ ಅಭಿವೃದ್ಧಿಗೆ ಮಾಡಬೇಕಾಗಿರುವ ತಂತ್ರ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಜ್ಯೋತಿಷ್ಯದ ಪ್ರಕಾರ ಈ ಕನ್ಯಾ ರಾಶಿ ಬರ್ತಕ್ಕಂಥದ್ದು 6ನೇ ರಾಶಿ ಆಗುತ್ತೆ. ಈ ಕನ್ಯಾ ರಾಶಿಯವರು ಬಹಳ ರೀತಿಯ ಕಷ್ಟ ನಷ್ಟಗಳನ್ನ ನೋಡ್ಬಿಟ್ಟಿದ್ದಾರೆ. ಅವರ ಜೀವನದಲ್ಲಿ ಇಂತಹ ಕಷ್ಟ ನೋಡಿಲ್ಲ ಅಂತಕ್ಕಂಥದ್ದೇ ಇಲ್ಲ. ಆ ರೀತಿ ಕಷ್ಟಗಳೆಲ್ಲ ನೋಡಿದ್ದಾರೆ ಈ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರು ಪ್ರತಿನಿತ್ಯವೂ ಕೂಡ ತಪ್ಪಿದ್ರೆ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ವ ಅಂತಕ್ಕಂತಹ ನೋವಾಗಿರ್ಬೋದು. ಖಂಡಿತವಾಗ್ಲೂ ಅದೆಲ್ಲದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪರಿಹಾರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಕನ್ಯಾ ರಾಶಿಯವರಿಗೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಮದುವೆಗೆ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ ಕೂಡ 7ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಬಲವಾದ ಸ್ಥಾನದಲ್ಲಿರೋದ್ರಿಂದ ಮದುವೆ ಯೋಗಗಳು ಕೂಡ ಬರುತ್ತೆ. ಗುರುವಿನ ಅನುಕೂಲ ಇರೋದ್ರಿಂದ ಈ ಸಮಯದಲ್ಲಿ ನಿಶ್ಚಿತಾರ್ಥ ಕೂಡ ಆಗಬಹುದು. ಇನ್ನು ಶಿಕ್ಷಣದ ವಿಚಾರ ಹೇಳೋದಾಯ್ತು ಅಂದ್ರೆ ಈ ವರ್ಷ ಸಾಮಾನ್ಯವಾಗಿ ಶಿಕ್ಷಣದ ವಿಷಯದಲ್ಲಿ ಆವರೇಜ್ ಗಿಂತ ಸ್ವಲ್ಪ ಮುಂದೆ ಬರುವಂತಹ ಲಕ್ಷಣ ಇರುತ್ತೆ. ವೃತ್ತಿಪರ ಕೋರ್ಸು, ಹೈಯರ್ ಎಜುಕೇಶನ್ ಮಾಡುವಂತವರಿಗೆ ಸ್ವಲ್ಪ ಮಧ್ಯಮ ಫಲ ಇರುತ್ತೆ. ವಿದೇಶ ಪ್ರಯಾಣ ನೋಡ್ತಾ ಇತ್ತು ಅಂದ್ರೆ ಹೋಗುವಂತಹ ಸಂದರ್ಭ ಸ್ವಲ್ಪ ಬಹುತೇಕ ಕಷ್ಟ ಇದೆ. ಆಗಸ್ಟ್ ತಿಂಗಳ ನಂತರ ಚೆನ್ನಾಗಿದೆ. ಶಿಕ್ಷಣಕ್ಕೆ ಹೋಗುವಂತವರಿಗೆ ಮಾರ್ಚ್ ನಂತರ ಚೆನ್ನಾಗಿದೆ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಆರೋಗ್ಯದ ವಿಚಾರವನ್ನು ಹೇಳೋದಾಯ್ತು ಅಂದ್ರೆ ಈ ವರ್ಷ ಸ್ವಲ್ಪ ಆರೋಗ್ಯದಲ್ಲಿ ಹಿನ್ನಡೆ ಆಗುವಂಥದ್ದಿರುತ್ತೆ. ಶನಿಯ ಪ್ರಭಾವದಿಂದ ಕಾಲಕಾಲಕ್ಕೆ ದೇಹದಲ್ಲಿ ಬಾಧೆಗಳಂತಕ್ಕಂಥದ್ದು ಕೂಡ, ಆಲಸ್ಯ, ಆಯಾಸ ಅಂತಕ್ಕಂಥದ್ದು ಕೂಡ ಆಗ್ಬೋದು. ಉಸಿರಾಟ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವಂತಹ ಲಕ್ಷಣಗಳಿರುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಣಯದಿಂದಾಗಿ ನಿಮ್ಮ 2026 ಚೆನ್ನಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ಕೂಡ ನಿಂತ್ಕೊಂಡಿರುವಂತಹ ವಿಚಾರ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರು ಬಹಳ ಬುದ್ಧಿವಂತರಾಗಿರ್ತಾರೆ. ಬುದ್ಧಿ ಚಾತುರ್ಯವನ್ನ ಹೊಂದಿರ್ತಾರೆ. ಇಂಟೆಲಿಜೆಂಟ್ ಆಗಿರ್ತಾರೆ. ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ಬುದ್ಧಿಕಾರಕನಾಗಿರ್ತಾನೆ. ಯಾವುದೇ ವಿಚಾರವನ್ನ ಕೂಡ ಆಳವಾದ ಅಧ್ಯಯನ ಮಾಡಿ ತಿಳ್ಕೊಳ್ಳುವಂತಹ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ. ಇಂತಹ ಕನ್ಯಾ ರಾಶಿಗೆ ಸ್ವಲ್ಪ ಶತ್ರುಗಳ ಬಾಧೆ ಇರುವಂಥದ್ದು, ಶತ್ರುಗಳಿಂದ ತೊಂದರೆ ಇರುವಂಥದ್ದು. ನಿಮ್ಮ ಶತ್ರುಗಳ ಹತ್ರ ನೀವು ಮಾಡುವಂತಹ ಕೆಲಸ ವಿಚಾರವನ್ನ ಯಾವುದನ್ನು ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬೇಗ ದೃಷ್ಟಿ ತಾಗುತ್ತೆ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ, ಮುಂದೆ ಬರಲಿಕ್ಕೆ ವಿಶೇಷವಾಗಿರತಕ್ಕಂತಹ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತೇನೆ. ಹಾಗೆ ಈ ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಸಾಧನೆಯನ್ನ ಮಾಡಬೇಕು, ಜೀವನದಲ್ಲಿ ಏನೋ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಈಗ ಸ್ವಲ್ಪ ಶುಕ್ರನ ಸ್ಥಾನಮಾನಗಳಿಂದ ಲಾಭದಾಯಕ ಫಲಗಳನ್ನು ನೀವು ಅನುಭವಿಸ್ಬೋದು. ಹಾಗೆ ಮದುವೆ ಜೀವನಕ್ಕೂ ಕೂಡ ಕಾಲಿಡಬಹುದು. ಕನ್ಯಾ ರಾಶಿಯವರ ವೃತ್ತಿಯಲ್ಲಿ ಬದಲಾವಣೆ ಆಗುವಂಥದ್ದು, ಸ್ವಲ್ಪ ಮುಂದೆ ಹಿಂದೆ ಆಗ್ತಾ ಇತ್ತು ಎಲ್ಲ ಕೆಲಸ ಕಾರ್ಯ ಎಲ್ಲವೂ ಕೂಡ ಇನ್ನು ಮುಂದೆ ನೇರವಾದ ದಾರಿಯಲ್ಲಿ ಹೋಗುವಂಥದ್ದು. ಸಾಲ ಬಾಧೆಗಳು ಒಂದಷ್ಟು ಆಗುವಂಥದ್ದು, ಹೊಸ ಸಾಲ ಆಗುವಂಥದ್ದು, ಹಳೆ ಸಾಲ ಮುಗೀತು ಅಂದರೆ ಹೊಸ ಸಾಲ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನೀವು ಚಿನ್ನಾಭರಣವನ್ನು ಇಟ್ಕೊಂಡಿತ್ತು ಅಂದರೆ ಅದು ಸ್ವಲ್ಪ ನಷ್ಟ ಆಗುವಂತಹ ಲಕ್ಷಣ ಕೂಡ ಬರುತ್ತೆ. ಅದು ನಿಮ್ಮ ಸಹವಾಸ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾರು ಸಹವಾಸ ಮಾಡ್ತೀರಿ ಅನ್ನೋದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಒಳ್ಳೆ ಸಹವಾಸವನ್ನು ಮಾಡಿ ಅಂತ ಹೇಳ್ತೇನೆ. ಸ್ನೇಹಿತರೇನೋ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ, ಫಾರಿನ್ ಇದು ಮಾಡೋಣ, ಅಥವಾ ಫಾರೆಕ್ಸ್ ಟ್ರೇಡಿಂಗ್ ಮಾಡೋಣ, ಅಥವಾ ಯಾವುದೋ ಇಲ್ಲೀಗಲ್ ಆ್ಯಕ್ಟಿವಿಟಿಗೆ ನಿಮ್ಮನ್ನು ಪ್ರೋತ್ಸಾಹಿಸ್ಬೋದು. ಅದನ್ನು ನೀವು ಮಾಡೋದು ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಇರುವಂತಹ ಶಿಕ್ಷೆಗಳಿಗೆ ಗುರಿಯಾಗಬೇಕಾಗತ್ತೆ. ಕನ್ಯಾ ರಾಶಿಯವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ ಈ ವಿಚಾರವಾಗಿ. ಜೊತೆಯಲ್ಲಿ ನಿಮ್ಮ ಗುಣ ಚೆನ್ನಾಗಿದೆ,
ಇನ್ನೊಬ್ಬರು ನಿಮಗೆ ಬಂದು ತೊಂದರೆ ಮಾಡಿ ಸಮಸ್ಯೆ ಕೊಡ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. IT ಕಂಪ್ನಿಯಲ್ಲಿರುವಂಥವರು, ಲಾಯರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಎಲ್ರಿಗೂ ಕೂಡ ಸಮಯ ಚೆನ್ನಾಗಿದೆ, ಅಭಿವೃದ್ಧಿನೂ ತೋರಿಸುತ್ತೆ. ಸ್ವಲ್ಪ ಒಂದಷ್ಟು ದೃಷ್ಟಿ ದೋಷಗಳಿರೋದ್ರಿಂದ ಅದನ್ನು ಆಗಾಗ ಪರಿಹಾರ ಮಾಡ್ಕೊಳ್ಳಿ ಅಂತ ಸಂದರ್ಭದಲ್ಲಿ ತಿಳಿಸ್ತೇನೆ. ಜೊತೆಯಲ್ಲಿ ಈ ವರ್ಷ ವಿದ್ಯಾರ್ಥಿಗಳಿಗೆ ಶುಭದಾಯಕ ಫಲಗಳಿರುತ್ತೆ, ರೈತರಿಗೆಲ್ರಿಗೂ ಕೂಡ ಶುಭದಾಯಕ ಫಲಗಳಿರುತ್ತೆ. ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮಸ್ಥೈರ್ಯ ನಿಮಗೆ ತಾಳ್ಮೆಯನ್ನು ತಂದುಕೊಡುತ್ತೆ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಶುಭವಾಗಿ ನೆರವೇರಲಿಕ್ಕೆ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಾವು ಹುಟ್ಟಿದ ರಾಶಿನೇ ನಮಗೆ ಕೆಡುಕು ಮಾಡುತ್ತಾ, ಅಥವಾ ನಾನು ಈ ರಾಶಿಯಲ್ಲೇ ಹುಟ್ಟಿದ್ದೇ ನನ್ನ ತಪ್ಪ ಅಂತ ಹೇಳಿ ಬಹಳಷ್ಟು ಜನ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಈ ರಾಶಿಯಲ್ಲಿ ಹುಟ್ಟಿದ್ರಿಂದ ನನಗೆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ. ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳ ಮುಖಾಂತರ ನಾವು ಒಳ್ಳೇದನ್ನು ನೋಡ್ತೀವಿ, ಕೆಟ್ಟದನ್ನು ನೋಡ್ತೀವಿ. ಹಾಗಂತ ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅನ್ನೋ ಅರ್ಥ ಅಲ್ಲ. ನಮ್ಮ ರಾಶಿ ಯಾವುದೇ ಕಾರಣಕ್ಕೂ ಒಳ್ಳೇದೂ ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಹಿಂದಿನ ಕರ್ಮದ ಅನುಸಾರವಾಗಿ ಅದರ ಫಲಾನುಫಲಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದರಲ್ಲೂ ನಮ್ಮ ಜಾತಕದಲ್ಲಿ ಯಾವ ಕೆಲಸ ನಾವು ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವ ಕೆಲಸ ಮಾಡದಿದ್ರೆ ಸಂಕಷ್ಟ ಇರುತ್ತೆ, ಯಾವ ಕೆಲಸ ಮಾಡಿದ್ರೆ ಸಂಕಷ್ಟ ಬರುತ್ತೆ ಅಂತಕ್ಕಂಥದ್ದು ಪೂರ್ಣವಾಗಿ ಇರುವಂತಹ ವಿಚಾರ. ಹಾಗಾಗಿ ಎಲ್ಲವನ್ನ ಕೂಡ ನಾವು ಒಂದು ಜಾತಕವನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಬಹಳಷ್ಟು ಬಾರಿ ನಾನು ಹೇಳಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನಾಗ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾಯ್ತು ಅಂದ್ರೆ, ಅವರ ಜಾತಕವನ್ನು ನೋಡಿಕೊಂಡು ನನಗೆ ಯಾವ ಕೆಲಸ ಆಗುತ್ತೆ, ಯಾವ ನಂಬರ್ ಆಗುತ್ತೆ, ಯಾವ ಬಣ್ಣ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದರಿಂದನೇ ಅವರು ಆ ಮಟ್ಟಕ್ಕೆ ಯಶಸ್ವಿಯಾಗಿರ್ತಾರೆ. ಯಾವ ರತ್ನ ಧರಿಸಿದ್ರೆ ಶುಭವಾಗುತ್ತೆ ಅನ್ನೋದು ತುಂಬಾ ಲಾಭವನ್ನ ಕೊಡ್ತಕ್ಕಂತಹ ವಿಚಾರ. ಅದನ್ನ ನಿಮ್ಮ ಜಾತಕವನ್ನು ನೋಡಿ, ನಿಮ್ಮ ಜನ್ಮ ಜಾತಕವನ್ನು ನೋಡಿ ತಿಳ್ಕೊಂಡು ಆನಂತರದಲ್ಲಿ ಅದರ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಶುಭವಾಗುತ್ತೆ. ಜೊತೆಯಲ್ಲಿ 2026 ನಿಮ್ಮದು ಶುಭದಾಯಕವಾಗಿರಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ತಂತ್ರ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ, ಜೊತೆಯಲ್ಲಿ ಒಂದು ಕೆಂಪು ಬಣ್ಣದ ಪೆನ್ನನ್ನು ಕೂಡ ತಗೊಳ್ಳಿ. 2026 ನಿಮ್ಮದು ಹೇಗೆ ಆಗಬೇಕು, ಯಾವ ಕೆಲಸಗಳಾಗಬೇಕು, ಯಾವ ಥರ ನೀವು ಸಕ್ಸಸ್ ಆಗಬೇಕು ಅನ್ನೋದನ್ನು ಪೂರ್ತಿಯಾಗಿ ಅದರಲ್ಲಿ ಬರ್ಕೊಳ್ಳಿ. ಒಂದೊಂದೇ ಪಾಯಿಂಟನ್ನು ಬರ್ಕೊಳ್ಳಿ. 10 ಪಾಯಿಂಟು, 20 ಪಾಯಿಂಟ್, ಎಷ್ಟು ಪಾಯಿಂಟ್ ಬರುತ್ತೋ ಬರೀರಿ. ಬರೆದಾದ ನಂತರದಲ್ಲಿ ಆ ಒಂದು ಕೆಂಪು ಪೆನ್ನಲ್ಲಿ ಬರೆದಾದ ನಂತರದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಒಂದ್ಸಲಿ ಓದಿ. ನನಗೆ ಕಾರ್ ಬೇಕಾ, ಮನೆ ಬೇಕಾ, ಅಥವಾ ಬೈಕ್ ಬೇಕಾ, ನಿಮಗೇನು ಬೇಕೋ ಅದನ್ನು ಕೇಳಿ ಬರೀರಿ. ಓಕೆ, ಅದಾದ ನಂತರದಲ್ಲಿ ಅದನ್ನೊಂದ್ಸಲಿ ಓದಿ. ಇದೆಲ್ಲ ನನ್ನಿಂದ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಎಷ್ಟು ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ, ಅಥವಾ ಒಂದು ಕಾರ್ ತಗೋಬೇಕಂದ್ರೆ ಈ ಕಾರ್ ತಗೊಳ್ಳೋದಕ್ಕೆ ನಾನು ಏನು ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಖಂಡಿತವಾಗ್ಲೂ ಕೂಡ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗೋದಕ್ಕೆ ಮುಖ್ಯವಾಗಿ ಮ್ಯಾನಿಫೆಸ್ಟ್ ಅಂತ ಏನು ಹೇಳ್ತಾರೆ, ಇದರ ಮುಖಾಂತರದಲ್ಲಿ ನಿಮಗೇನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ಈ ಒಂದು ಬರದಾದ ನಂತರದಲ್ಲಿ ಅದನ್ನು ನಿಮಗೆ ಕಾಣೋ ಥರ ನಿಮ್ಮ ಮನೆಯಲ್ಲಿ ಅಂಟಿಸ್ಕೊಳ್ಳಿ, ಗೋಡೆಗೆ ಅಂಟಿಸ್ಕೊಳ್ಳಿ, ಅಥವಾ ನಿಮಗೆ ಕಾಣೋ ಥರ ಅಂಟಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅದನ್ನು ನೋಡಿ ನಿಮ್ಮ ದಿನನಿತ್ಯದ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ದಿನ ಭವಿಷ್ಯ ನೋಡಿ ಅಂತಲ್ಲ, ನೀವು ಆ ಕೆಲಸ ಆಗಲಿಕ್ಕೆ ಏನು ಅದ್ರ ಕಡೆ ಎಷ್ಟು ಹೋರಾಟ ನಡೆಸ್ತಾ ಇದ್ದೀರಿ, ಕಾರ್ ತಗೋಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಯೋಚನೆ ಮಾಡಿ ಆನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಿ ನಡಿಬೇಕು. ದೃಷ್ಟಿ ದೋಷಗಳೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಧನ ಪ್ರಾಪ್ತಿಗೋಸ್ಕರ ವಿಶೇಷವಾಗಿರ್ತಕ್ಕಂತಹ ಬ್ರೇಸ್ಲೆಟ್ ಒಂದನ್ನು ಸಜೆಸ್ಟ್ ಮಾಡ್ತೇನೆ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಾಗುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಜನಗಳ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ದೋಷಗಳು. ಏನೇ ಮಾಡಿದ್ರೂ ಕೂಡ ಜನಗಳ ಕೆಟ್ಟ ದೃಷ್ಟಿಯಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋದ್ರೆ 2 ಹೆಜ್ಜೆ ಹಿಂದೆ ಬರುವಂತಹ ಸಂದರ್ಭ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ ಜನಗಳ ಕೆಟ್ಟ ದೃಷ್ಟಿ. ನರದೃಷ್ಟಿ ದೋಷದಿಂದ ದೂರ ಆಗಲಿಕ್ಕೆ, ಮಾಟ ಮಂತ್ರ ಸಮಸ್ಯೆಗಳು ನಮಗೆ ತಾಕದೇ ಇರೋದಕ್ಕೆ ವಿಶೇಷವಾಗಿ ಈ ಒಂದು ಮಣಿಗಳನ್ನ ನಿಮ್ಮ ಎಡಗೈಯಲ್ಲಿ ಹಾಕೊಳ್ಳಿ. ಜೊತೆಯಲ್ಲಿ ಧನ ಆಕರ್ಷಣೆ ಆಗಲಿಕ್ಕೆ, ಜನ ಆಕರ್ಷಣೆ ಆಗಲಿಕ್ಕೆ, ಕೆಲಸ ಕಾರ್ಯಗಳ ಸಕ್ಸಸ್ ಆಗಲಿಕ್ಕೆ ಎರಡನ್ನ ಕಾಂಬಿನೇಷನ್ ಮಾಡಿ ಹಾಕೊಳ್ಳೋದ್ರಿಂದ ಕೆಟ್ಟ ದೃಷ್ಟಿ ದೋಷನೂ ನಿವಾರಣೆ ಆಯಿತು, ಧನಾತ್ಮಕ ಶಕ್ತಿನೂ ಲಾಭದಾಯಕವಾಗಿ ನಿಮ್ಮ ಜೊತೆ ಬರುತ್ತೆ. ಇದನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಮುಖಾಂತರದಲ್ಲಿ. ಬೇಕಾದವರು ಸಾಧ್ಯವಾದವರು ತರಿಸಿ ಇದನ್ನು ಧರಿಸ್ಕೊಳ್ಳಿ. ನಿಮಗೂ ಕೂಡ ಶುಭವಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ಈಡೇರಿಸಲಿ. ಹಾಗಾಗಿ ನೀವು ಮೂಲವಾಗಿ ನಿಮ್ಮ ರಾಶಿ ಅನುಗುಣವಾಗಿ ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ. ಕನ್ಯಾ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ
ವಿಷ್ಣು ಸಹಸ್ರನಾಮದ ಜಪವನ್ನು ನೀವು ದಿನನಿತ್ಯ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಇದರಿಂದ ಲಾಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಸಾಧ್ಯವಾದಲ್ಲಿ ಒಂದು ದೇಗುಲಗಳಿಗೆ ಅಥವಾ ಒಂದು ದೈವ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡೋದು ಶುಭದಾಯಕ ಫಲವನ್ನು ನಿಮಗೆ ಕೊಡುತ್ತೆ. ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಶನಿವಾರ ಅಲ್ಲ ಮಂಗಳವಾರದ ದಿನ ತಾವೆಲ್ಲರೂ ಹೋಗಿ ಒಂದು ಆಂಜನೇಯನ ದರ್ಶನ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸ್ಲೇಟು ಬಳಪ ಕೊಡಿಸುವಂಥದ್ದು, ಬ್ಯಾಗ್ ಕೊಡಿಸುವಂಥದ್ದು ಬಡ ವಿದ್ಯಾರ್ಥಿಗಳಿಗೆ ಮಾಡ್ತು ಅಂದರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕಾಣುತ್ತೆ. ಕನ್ಯಾ ರಾಶಿಯವರು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಿ ನಡೀಲಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೋರಿಕೆಗಳೆಲ್ಲವೂ ಕೂಡ ಭಗವಂತ ಈಡೇರಿಸಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.